ಥ್ಯಾಂಕ್ ಯು ಜಂಡೆ. ಜೀವದ ಗೆಳೆಯ ಅಂತಂದ್ರೆ ನೀನೇ ಕಣೋ. ಥ್ಯಾಂಕ್ ಯು ಸೋ ಮಚ್. ಏನ್ ಕಾಲು ಎಳಿತಿದ್ದೀರಾ ಸರ್? ಜೀವ ಕಾಪಾಡಬೇಕು ಅಂತ ನಾನೇನಾದ್ರೂ ಮಾಡಿದ್ರೆ ಅದನ್ನ ಅತಿ ಆಯ್ತು ಅಂತೀರ. ಈಗ ಫೋನ್ ಕೊಟ್ರೆ ಜೀವದ ಗೆಳೆಯ. ಇಂಥ ಟೆನ್ಷನ್ನಲ್ಲೂ ನೀವು ನಗ್ತಿರೋದು ನೋಡಿದ್ರೆ ನನ್ಗೇನು ಹೇಳಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ನೀನೇನು ಹೇಳ್ಬೇಡ, ನಾನು ಆಗಲೇ ಹೇಳದ್ನಲ್ಲ, KT ಕಾಲೇಜ್ ಹತ್ರ ಹೋಗೋಣ. ಹೀಗಂತೀರ ಅಂತಾನೆ ನಿಮ್ಗೆ ನಾನು ಹೊಸ ಫೋನ್ ಕೊಟ್ಟಿದ್ದು. ಇದರಲ್ಲಿ ಏನು ಹೇಳಬೇಕೋ, ಹೇಗೆ ಹೇಳಬೇಕೋ, ಹೇಗೆ ವಿವರಿಸ್ಬೇಕೋ ಎಲ್ಲಾನು ಹೇಳ್ಬೋದು. ಈಗೂ ವಿಷಯ ಅವ್ರಿಗೆ ಅರ್ಥ ಆಗುತ್ತೆ. ಆ ಜಲಂಧರ್ ನಿಮ್ ಸಲುವಾಗಿ ಅನುನ ಟಾರ್ಗೆಟ್ ಮಾಡ್ತಿರೋದು ನಿಮ್ಗೆ ಗೊತ್ತಲ್ಲ. ಸುಮ್ಮನೆ ಯಾಕೆ ಅವನಿಗೆ ಅವಕಾಶ ಮಾಡಿಕೊಡ್ತೀರಾ? ಅದು ಅಲ್ಲದೆ ನಿಮ್ಮನ್ನ ಬೇಗ ಮನೆ ಕರ್ಕೊಂಡ್ಬರ್ತೀನಿ ಅಂತ ಅಮ್ಮನಿಗೆ ಹೇಳಿದ್ದೀನಿ. ಅವ್ರು ನಿಮ್ಮ ದಾರಿನೇ ಕಾಯ್ತಾ ಇರ್ತಾರೆ. ಲೇಟ್ ಆದರೆ ಸುಮ್ಮನೆ ಟೆನ್ಷನ್ ಮಾಡ್ಕೊಳ್ತಾರೆ ಸರ್. ಚೆಕ್ಮೇಟ್ ಅಲ್ವಾ? ಎನಿವೇಸ್, ಈ ಫೋನ್ ಕೊಡಿಸಿದ್ದಕ್ಕೆ ಥ್ಯಾಂಕ್ಸ್. ಧನ್ಯವಾದಗಳು ಅಂತ ಹೇಳಿದೆ. ರಮ್ಯಾ, ಇದೇನೇ ಇದು? ಇದ್ರಲ್ಲಿ ಹೀಗ್ ಬರ್ತಿದೆ. ಇದು ನಿನ್ನ ಹತ್ರ ಹೇಗ್ ಬಂತು? ಅದೇ ನಂಗೂ ಗೊತ್ತಾಗ್ತಿಲ್ಲ. ಕೊನೆದಾಗ ನೀನ್ ದುಡ್ಡು ತೆಗ್ದಿದ್ದು ಆಟೋಗೆ ಅಂತ ಅವನೇ ಕೊಟ್ಟಿರ್ಬೇಕು. ಅವನ್ ಯಾರೇ? ಅವನ್ ಯಾಕೆ ನನಗೆ ಇದನ್ನ ಕೊಡ್ತಾನೆ? ಅವನೇ ಅಂತಾನೂ ಹೇಳೋಕ್ಕಾಗಲ್ಲ, ಬೇರೆ ಹೇಗಾದ್ರೂ ಸೇರ್ಕೊಂಡಿರ್ಬೋದು. ಹೋಗ್ಲಿ ಬಿಡು, ತಲೆ ಕೆಡ್ಸ್ಕೋಬೇಡ. ಇದ್ಯಾವುದೋ ಪೊಲಿಟಿಕಲ್ ಸೇಯಿಂಗ್ಸ್ ತರ ಇದೆ. ಯಾವ್ದಕ್ಕೂ ನೀನು ಹುಷಾರಾಗಿರು. ಏನೇ ಭಯ ಪಡಿಸ್ತಾ ಇದೀಯಾ? ಭಯ ಅಲ್ಲ, ಕೇರ್ಫುಲ್ ಅಂತಿದ್ದೀನಿ. ಆರ್ಯ ಸರ್ಗೆ ದೊಡ್ಡ ದೊಡ್ಡ ಬಿಸ್ನೆಸ್ ಮೆನ್ಗಳೆಲ್ಲ ವಿರೋಧಿಗಳಾಗಿರ್ತಾರೆ. ಯಾರು ಏನ್ ಪ್ಲಾನ್ ಮಾಡ್ತಿದಾರೋ ಯಾರು ಗೊತ್ತು. ಅದಕ್ಕೆ ಹೇಳ್ದೆ, ಯಾವ್ದಕ್ಕೂ ನೀನ್ ಆರ್ಯ ಸರ್ ಏನ್ ಹೇಳ್ತಾರೋ ಅದನ್ನ ಕೇಳು. ನಂಬಿಕೆ ಅಷ್ಟೇ. ಬಿ ಕಾಮ್ ಅಂಡ್ ಹ್ಯಾವ್ ನಂಬಿಕೆ. ರಮ್ಯಾ, ಇರು ಒಂದ್ ನಿಮಿಷ. ಯಾವ್ದೋ ಅನ್ನೊಂದು ನಂಬರ್ ಕಾಲ್ ಬರ್ತಿದೆ ಕಣೆ. ರಿಸೀವ್ ಮಾಡು. ಹಲೋ. ಹಾಯ್ ಅನು, ಪರೀಕ್ಷೆ ಹೇಗಾಯ್ತು? ಸರ್ ನೀವಾ? ಸೂಪರ್ ಆಗಿ ಮಾಡಿದೀನಿ ಸರ್. ಅನು, ಚೀಟಿ ಬಗ್ಗೆ ಹೇಳ್ಬೇಡ. ಸರ್ ಇದ್ಯಾವ್ದು ಸರ್ ಹೊಸ ನಂಬರ್? ಕೆಲವು ಕಾರಣಗಳಿಂದ ಈ ನಂಬರ್ನ ಬಳಸ್ತಾ ಇದ್ದೀನಿ. ನೇರವಾಗಿ ಸಿಕ್ಕಾಗ ಎಲ್ಲ ವಿವರಿಸ್ತೀನಿ. ಸರಿ ಸರ್. ನೀವು ಕೊಟ್ಟಿದ್ದು ಒಂದು ಪೆನ್ನು ನನಗೆ ಟನ್ನಷ್ಟು ಕಾನ್ಫಿಡೆನ್ಸ್ ಕೊಟ್ಬಿಡ್ತು ಗೊತ್ತಾ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನೀವು ಇದೇ ಥರ ನನಗೆ ಡೈಲಿ ಫೋನ್ ಮಾಡ್ತಿದ್ರೆ ಕಾನ್ಫಿಡೆನ್ಸ್ ಅಷ್ಟೇ ಅಲ್ಲ ಸರ್, ಜೊತೆಗೆ ಎಕ್ಸಾಮ್ನ ಸೂಪರಾಗಿ ಮಾಡ್ತೀನಿ. ಗುಡ್. ಪಾನಿಪುರಿ ಹೇಗಿತ್ತು? ಸರ್ ನೀವು ಎಲ್ಲಿದ್ದೀರಾ ಈಗ? ಅಲ್ಲಿಲ್ಲ, ಆದರೆ ನಮ್ಮವ್ರ ಬಗ್ಗೆ ತಿಳ್ಕೊಳ್ಳೋದು ಅಷ್ಟು ಕಷ್ಟ ಅಲ್ಲ. ಈಗ ನಿನ್ನ ಮುಂದೆ ಒಂದು ಕಾರ್ ನಿಂತಿದೆಯಲ್ಲ? ಎಸ್ ಸರ್. ಆ ಕಾರಲ್ಲಿ ಹತ್ತು. ಅವ್ರು ನಿಮ್ಮ ಮನೆಗೆ ಸುರಕ್ಷಿತವಾಗಿ ತಲುಪಿಸ್ತಾರೆ. ಬಟ್ ಸರ್, ಎಲ್ಲ ಆಮೇಲೆ ಹೇಳ್ತೀನಿ. ನಾನು ಕೆಲವು ವಿಷಯಗಳನ್ನ ಫೋನಲ್ಲಿ ಹೇಳೋಕ್ಕಾಗಲ್ಲ. ಇದು ಸದ್ಯದ ಅನಿವಾರ್ಯತೆ ಅಂತ ಅನ್ಕೋ. ಸರಿ ಸರ್, ನೀವು ಹೇಗೆ ಹೇಳ್ತೀರೋ ಹಾಗೆ. ಸಿ ಯು.
ಟೇಕ್ ಕೇರ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಸರ್. ರಮ್ಯಾ ಬಾ ಕಾರ್ ಹತ್ತಿ. ಏನೇ ಕ್ಷಣಕ್ಕೊಂದು ಟ್ವಿಸ್ಟ್ ಇದೆ ನಿನ್ ಲವ್ ಸ್ಟೋರಿಲಿ. ಬಾ ಸುಮ್ಮನೆ. ಆ ಕಸದ ಕತೆ ಅದು ಹೆಂಗೋ ಮುಗೀತು. ಈ ನೀರಿನ ಕತೆ ಅದು ಯಾವಾಗ ಮುಗೀತೋ. ಅಯ್ಯೋ ಏನೇ ಅದು? ಒಟಾರದ ನಲ್ಲಿ ಹತ್ರ ನಮ್ಮ ಬಿಂದಿಗೆ ತಗೊಂಡೋಗಿಟ್ರೆ ಅದನ್ನ ತೆಗ್ದು ಹಿಂದೆ ಇಟ್ಬಿಟ್ಟು ಅವ್ರ ಬಿಂದಿಗೆ ತೆಗ್ದು ಮುಂದೆ ಇಡ್ತಾರೆ. ಸುಬ್ಬು ಒಟಾರದಲ್ಲಿರೋ ಹೆಂಗಸರೆಲ್ಲ ವಿಲನ್ಗಳಾಗ್ಬಿಟ್ಟವ್ರೆ. ಆ ವಿಲನ್ಗಳ ಗುಂಪಿಗೆ ಇನ್ನೊಬ್ಬ ಹೊಸ ವಿಲನ್ ಸೇರ್ಕೊಂಡಿದ್ದಾನೆ. ಯಾರ ಎಡ್ಬಿಡಂಗಿನ? ಅವನು ವಿಲನ್ ಅಲ್ಲ, ಕಾಮಿಡಿ ಪೀಸು. ಹಾಗಿದ್ರೆ ನಾನು ಹೀರೋ, ನೀನ್ ಹೀರೋಯಿನ್. ಇದೊಂದು ಬಾಕಿ ಇತ್ತು. ನಮ್ಮ ಜೊತೆ ಇವತ್ತು ಕೇಶವಾನು ಇರೋದು ತುಂಬಾ ಖುಷಿ ಆಗ್ತಾ ಇದೆ. ಎಷ್ಟು ದಿನ ಆಗಿತ್ತು ಹೀಗೆ ಎಲ್ಲ ಕೂತು. ಕೇಳಿ ಅಮ್ಮ, ನನ್ನ ಕಟ್ ಹಾಕೋದು ಇವನೇ, ಬಿಡು ಕೊಡೋದು ಇವನೇ. ಎಲ್ಲ ಕೇಶವ ಮಹಾತ್ಮೆ ಅನ್ನೋ. ಕೆಲಸ ಆಗಿದೆ ಅಮ್ಮ, ಏನ್ ಮಾಡೋಣ. ಬರೀ ಕೆಲ್ಸ ಅಂತಿದ್ರೆ ಎಲ್ಲ ಒಟ್ಟಾಗಿ ಕೂತ್ಕೊಳ್ಳೋದು ಯಾವಾಗ? ಸಮಯ ಕಳೆಯೋದು ಯಾವಾಗ? ಕೇಳಿದ್ಯಾ ಅಮ್ಮ? ಇನ್ಮೇಲೆ ಝೇಂಡೆ ಬಿಡದೆ ಇದ್ರು ನಾನೇ ಬಂದ್ಬಿಡ್ತೀನಿ. ಈಗಲೂ ನಾನೇನು ಬಿಟ್ಟಿಲ್ಲ, ಇನ್ನೇ ಬಂದ್ಬಿಟ್ಟಿಯಲ್ಲಪ್ಪ. ಏನೋ ಅಪರೂಪಕ್ಕೆ ಸಿಕ್ಕಿದ್ಯಾ? ಈಗ್ಲೂ ಅಮ್ಮ ಇದನ್ನೇ ಕೇಳ್ತಿದ್ದಾರೆ ಅನ್ಕೋಬೇಡ ಆರ್ಯ. ಮೋಮಿನ್ಲೋ, ಇಲ್ಲಿ ನಾನು ಹರ್ಷಾನು ಇದ್ದೀವಿ. ಅದಕ್ಕೆ ನೀವು ಬೀಡ ಹಾಕೊಳ್ಳಿಲ್ವಲ್ಲ, ಅದಕ್ಕೆ ಅಮ್ಮ ನಿಮ್ಮ ಹತ್ರ ಮಾತಾಡ್ತಿಲ್ಲ. ಬನ್ನಿ ತಗೊಳ್ಳಿ. ನೋ ಬ್ರೋ ಇಲ್ಲ, ನನಗದೆಲ್ಲ ಇಷ್ಟ ಇಲ್ಲ. ಬಾಯೆಲ್ಲ ಕೆಂಪಗಾಗತ್ತೆ. ಅಯ್ಯೋ ಮಾನ್ಸಿ, ಬಾಯಿ ಕೆಂಪಾದಷ್ಟು ಒಳ್ಳೇದೆ ಕಣೆ. ನಿನ್ ಗಂಡ ನಿನ್ನನ್ನು ತುಂಬಾ ಪ್ರೀತಿಸ್ತಾನೆ ಅಂತ ಅರ್ಥ. ಓ ವಾವ್, ನಿಜವಾಗ್ಲೂನಾ? ಕಮ್ ಆನ್ ಹರ್ಷ, ವಾಟ್ ಇಸ್ ದಿಸ್ ನಾನ್ ಸೆನ್ಸ್? ಬಾಯಿ ಕೆಂಪಾಗೋದಿಕ್ಕೂ ಗಂಡ ಜಾಸ್ತಿ ಪ್ರೀತಿಸೋದಿಕ್ಕೂ ಎಲ್ಲಿಂದ ಸಂಬಂಧ? ಹೋಗ್ಲಿ ಬಿಡು, ಇಷ್ಟ ಇಲ್ಲ ಅಂದ್ರೆ ಬೇಡ. ಆದ್ರೆ ಎಲೆ ಅಡಿಕೆನ ಗಂಡನಿಗೆ ಮಡ್ಚಿಕೊಡು, ಅದ್ರಲ್ಲಿ ಸಿಗೋ ಸಂತೋಷನೇ ಬೇರೆ. ಜೊತೆ ಜೊತೆ